ವೃಶ್ಚಿಕ ರಾಶಿಯವರ ಭಾಗ್ಯೋದಯ ಅಂದ್ರೆ ಅದೃಷ್ಟದ ಕಾಲ ಜೂನಿಂದ ಆರಂಭವಾಗಲಿದೆ. ಯಾಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಭಾಗ್ಯಸ್ಥಾನ ಅಂದ್ರೆ 9ನೇ ಮನೆಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಗುರುಗ್ರಹ ಬರಲಿದ್ದಾನೆ ಜೂನಿಂದ ಆಚೆಗೆ. ಈ ಬಾರಿಯ ಗುರುಬಲ ಇದೆಯಲ್ಲ, ವೃಶ್ಚಿಕ ರಾಶಿಯವರು ಜೀವನದಲ್ಲಿ ನೆನ್ಪಿಟ್ಕೊಳ್ಬೇಕು, ಅಷ್ಟು ಅದ್ಭುತವಾದಂತಹ ಶಕ್ತಿಯುತವಾದಂತಹ ಗುರುಬಲ ಆಗಿದೆ, ಪವರ್ಫುಲ್ ಗುರುಬಲ ಇದು. ನಿಮ್ಮ ಧನಾಧಿಪತಿ, ಕುಟುಂಬಾಧಿಪತಿ, ಪಂಚಮಾಧಿಪತಿಯಾದಂತಹ ಗುರು ಭಾಗ್ಯಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದು ನಿಮ್ಮ ತೃತೀಯವನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಅಂದರೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಪಂಚಮ ಶನಿಯಲ್ಲಿ ನೊಂದು ಬೆಂದು ಒಂಥರ ವೃಶ್ಚಿಕ ರಾಶಿಯವರು ಪಾಡು ಯಾರಿಗೂ ಬೇಡದಾಗಿದೆ ಅಂದೆ. ಸೊ ಇನ್ನೂ 1 ವರ್ಷಗಳ ಕಾಲ ನಿಮಗೆ ಪಂಚಮ ಶನಿ ಬಾಕಿ ಇದೆ. ಆದರೆ ಇನ್ನೊಂದು ವರ್ಷಗಳ ಕಾಲ ನಿಮಗೆ ಮಹಾಗುರು ಬಲವು ಸಹ ಆರಂಭವಾಗಿ ಅದು 1 ವರ್ಷಗಳ ಕಾಲ ನಡೆಯಲಿದೆ. ಸೊ ಆದ್ದರಿಂದ ಈ ಒಂದು ಗುರುಬಲ ಮೊದಲನೇದಾಗಿ ಏನು ಮಾಡುತ್ತೆ ಗೊತ್ತಾ, ನಿಮ್ಮ ಎಲ್ಲ ಪಂಚಮ ಶನಿಯಿಂದ ರಿಲೇಟೆಡ್ ಆಗಿರತಕ್ಕಂಥ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಬರುತ್ತೆ. ಅಂದರೆ ಯಾವ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯಿಂದ ಏನೇನು ಸಮಸ್ಯೆಗಳಾಗಿದ್ವೋ ಅದೆಲ್ಲ ಒಂದು ಕಡೆಯಿಂದ ಸಾಲ್ವ್ ಆಗ್ತಾ ಬರುತ್ತೆ. ಈ ಪಂಚಮ ಶನಿಯಿಂದ ನಿಮಗೆ ಆರ್ಥಿಕ ಬಾಧೆ ಉಂಟಾಗಿತ್ತು, ಪಂಚಮ ಶನಿಯಿಂದ ವ್ಯವಹಾರಗಳೆಲ್ಲ ನಿಂತು ಹೋಗ್ಬಿಟ್ಟಿದ್ವು, ಪಂಚಮ ಶನಿಯಿಂದ ಆರೋಗ್ಯ ಬಾಧೆ ಉಂಟಾಗಿತ್ತು, ಪಂಚಮ ಶನಿಯಿಂದ ನಿಮಗೆ ಏನೇನು ಸಮಸ್ಯೆಗಳಾಗಿತ್ತು ಅದೆಲ್ಲ ಗುರುಗ್ರಹ ಸರಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಷ್ಟೇ ಅಲ್ಲ, ನೀವು ಬಹಳಷ್ಟು ಆಪಾದನೆಗಳನ್ನು ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ಒಂಥರ ಎಲೆಮರೆ ಕಾಯ್ತರ ಆಗ್ಬಿಟ್ಟಿದ್ರಿ. ನೀವು ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ನಮಗೆ ಬಹಳ ಬೇಜಾರಾಗ್ತಿದೆ ಗುರುಗಳೇ ಅಂಥೇಳಿ. ಸೊ ಈ ಸಲ ಗುರುಬಲ ಹೆಂಗೆ ಅಂತಂದರೆ, ಪಂಚಮ ಶನಿಯಿಂದ ನಿಮಗೆ ಏನೇನು ಈ ಥರ ಅವಮಾನಗಳಾಗಿದ್ದಾವೆ, ಒಂಥರ ನಿಮಗೆ ನಷ್ಟ ಆಗಿದೆ, ಕಷ್ಟ ಆಗಿದೆ, ದುಃಖ ಆಗಿದೆ, ಇದನ್ನೆಲ್ಲ ಸರಿ ಮಾಡ್ಕೊಂಡು ಬರ್ತಾನೆ ಯಾರು, ಗುರುಬಲ. ಸೊ ಅದರಿಂದ ಅಷ್ಟೇ ಅಲ್ಲದೆ ಬಹುಮುಖ್ಯವಾಗಿ ಧನಾಧಿಪತಿ ಗುರು ನಿಮಗೆ ಭಾಗ್ಯಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿ ಅಂದರೆ ಅದೃಷ್ಟವಶಾತ್ ಅನಿರೀಕ್ಷಿತ ಧನಪ್ರಾಪ್ತಿ ಅಂತ. ಇನ್ನು 1 ವರ್ಷಗಳ ಕಾಲ ಈ ಅನಿರೀಕ್ಷಿತ ಧನಪ್ರಾಪ್ತಿ ಯೋಗ ಫಲಗಳು ತುಂಬ ಜಾಸ್ತಿ ಇರುತ್ತೆ. ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಸೊ ವೃಶ್ಚಿಕ ರಾಶಿಯವರಿಗೆ ಅನಿರೀಕ್ಷಿತ ಧನಪ್ರಾಪ್ತಿ ಯೋಗ. ಅಷ್ಟೇ ಅಲ್ಲ, ಫ್ಯಾಮಿಲಿ ಕುಟುಂಬದಲ್ಲಿ ಏನಾದರೂ ಜಗಳ, ಮನಸ್ತಾಪ, ಮತ್ತೊಂದು ಇನ್ನೊಂದು ಏನೇ ಇದ್ರೂ ಕೂಡ ಅದು ಸಾಲ್ವ್ ಆಗುತ್ತೆ. ಕೂತ್ಕೊಂಡು ಮಾತಾಡಿಕೊಂಡು ಆ ಕೌಟುಂಬಿಕ ಕಲಹಗಳಿಂದ ನೀವು ಹೊರಬರಬಹುದು, ಆರಾಮಾಗಿರಬಹುದು. ಅಷ್ಟೇ ಅಲ್ಲ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ವೃಶ್ಚಿಕ ರಾಶಿ ನಿಮ್ಮದು ಪಿತ್ರಾರ್ಜಿತ ಆಸ್ತಿ ಇದರಲ್ಲಿ ಮೋಸ ಆಗ್ತಾ ಇದೆ, ನಿಮಗೆ ಏನೋ ಒಂದು ಮ್ಯಾಜಿಕ್ ಥರ ಆಗ್ಬಿಟ್ಟು ಸರಿ ಹೋಗಬೇಕು ಅದು ಅಂತ ಆಸೆ ಪಡ್ತಾ ಇದ್ದೀರಾ. ಖಂಡಿತವಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈ ಬಾರಿಯ ಈ ಗುರುಬಲ ನಿಮ್ಮ ಎಲ್ಲ ಪಿತ್ರಾರ್ಜಿತ ಆಸ್ತಿಯ ಸಮಸ್ಯೆಗಳಿಗೂ ಒಂದು ಫುಲ್ ಸ್ಟಾಪ್ ಇಡಲಿದೆ, ನಿಮ್ಮ ಪರವಾಗಿ ಅದು ತಿರುಗುವಂತೆ ಮಾಡಲಿದೆ. ಅಷ್ಟೇ ಅಲ್ಲ, ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಏನಾದರೂ ಜಗಳಗಳಿದ್ದರೆ, ಮನಸ್ತಾಪಗಳಿದ್ದರೆ, ನಿಮ್ಮ ತಂದೆಯವರ ಆರೋಗ್ಯ ಏನಾದರೂ ಸಮಸ್ಯೆದಾಯಕವಾಗಿದೆ, ತಂದೆಯ ಆರೋಗ್ಯ ಹಾಳಾಗಿದ್ದರೆ, ಏನೇ ಆಗಿದ್ದರೂ ಸಹ ಖಂಡಿತ ಈಗ ಗುರುವಿನ ಆರಾಧನೆ ಮಾಡೋದಿದೆಯಲ್ಲ, ಇದೆಲ್ಲ ಸರಿ ಮಾಡಿ ಬರ್ತದೆ, ಎಲ್ಲದೂ ಸರಿ ಮಾಡ್ತದೆ ಗುರುಬಲ. ಸೊ ಗುರುವಿನ ಆರಾಧನೆ ವಿಶೇಷವಾಗಿ ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲ, ಈಗ ಸಂತಾನ ಇಲ್ಲ, ವೃಶ್ಚಿಕ ರಾಶಿ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ, ಈ ವರ್ಷ ಸಂತಾನ ಯೋಗ ಫಲ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ಅಷ್ಟೇ ಅಲ್ಲ, ಆಲ್ರೆಡಿ ಮಕ್ಕಳಿದ್ದಾರೆ, ಮಕ್ಕಳೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ, ಮಕ್ಕಳಿಗೆ ಸರಿಯಾದ ಜೀವನವನ್ನು ಕಟ್ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಮಕ್ಕಳು ಉದ್ಧಾರ ಆಗ್ತಾ ಇಲ್ಲ, ಮಕ್ಕಳು ಹಠ ಮಾಡ್ತಿದ್ದಾರೆ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಮಕ್ಕಳು ದುಃಖವನ್ನು ಕೊಡ್ತಾ ಇದ್ದಾರೆ. ವೃಶ್ಚಿಕ ರಾಶಿನ ಯೋಚನೆ ಮಾಡಬೇಡಿ, ಈ ಗುರುಬಲ ನಿಮ್ಮ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡಲಿದೆ. ನೀವು ಎಷ್ಟು ಕೆಲಸಗಳಿಗೆ ಕೈ ಹಾಕಿ ಒದ್ದಾಡ್ತಾ ಇದ್ದೀರಲ್ಲ, ಆ ಎಲ್ಲ ಕೆಲಸ ಕಾರ್ಯಗಳು ಹೂವು ಎತ್ತದಂಗೆ ಸರಳವಾಗಿ ಆ ಕೆಲಸ ಕಾರ್ಯಗಳಾಗೋ ಥರ ಈ ಗುರುಬಲ ನಿಮಗೆ ಸಹಾಯ ಮಾಡಲಿದೆ. ಗುರುವಿನ ಆರಾಧನೆ ಮಾಡಿಕೊಳ್ಬೇಕಾಗ್ತದೆ ಅಷ್ಟೇ ಅಲ್ಲ, ಜೀವನದಲ್ಲಿ ಅದೃಷ್ಟವೇ ಇಲ್ಲ ಅಂತ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೀರಿ, ದುಃಖಿಸ್ತಾ ಇದ್ದೀರಿ, ಯಾಕೋ ನನ್ನ ಜೀವನದಲ್ಲಿ ಅದೃಷ್ಟ ಇಲ್ಲ ಗುರುಗಳೇ. ನೀವು ಎಷ್ಟು ವಿಡಿಯೋ ಮಾಡ್ಬೋದು, ಎಷ್ಟು ಕಡೆ ಹೇಳ್ಬೋದು, ನನಗೆ ನಂಬಿಕೆ ಹೊರಟೋಗ್ಬಿಟ್ಟಿದೆ ಅಂತ ಬಹಳಷ್ಟು ಜನ ವೃಶ್ಚಿಕ ರಾಶಿಯವರು ಹೇಳ್ಕೊಂಡು ಬೇಸರ ಮಾಡ್ಕೊಳ್ತೀರಿ. ಖಂಡಿತವಾಗಿ ನಿಮಗೆ ಆ ಸಮಸ್ಯೆ ಇರಲ್ಲ. ಇನ್ನೊಂದು ವರ್ಷ ನಿಮಗೆ ಅದೃಷ್ಟ ಖಂಡಿತವಾಗಿ ನಿಮ್ಮ ಜೊತೆಗಿರ್ತದೆ, ನಿಮ್ಮ ಬೆನ್ನಿಗೆ ಇರಲಿದೆ ಅದೃಷ್ಟ. ಏನಂತಂದರೆ ಈ ಲಾಟ್ರಿ ಅಥವಾ ಜೂಜು ಈ ಕಡೆ ದಯವಿಟ್ಟು ಮುಖ ಮಾಡಬಾರ್ದು. ಆ ಕಡೆ ಮುಖ ಮಾಡಿದ್ರೆ ಮತ್ತೆ ಗ್ಯಾರಂಟಿ ಚಿಪ್ಪೆ ಕೈಗೆ. ಏನಂದರೆ ಸರಿಯಾದ ಮಾರ್ಗದಲ್ಲಿ, ಸರಿಯಾದ ವಿಧಾನದಲ್ಲಿ ದೇವತಾರಾಧನಾ ಪೂರ್ವಕವಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವು ಯಶಸ್ವಿ ಆಗ್ತದೆ. ಅದು ಉದ್ಯೋಗ ಬಾಧೆ ಇರಲಿ, ವ್ಯಾಪಾರ ಬಾಧೆ ಇರಲಿ, ಆರ್ಥಿಕ ಬಾಧೆ ಇರಲಿ, ಆರೋಗ್ಯ ಬಾಧೆ ಇರಲಿ, ಪಿತ್ರಾರ್ಜಿತ ಆಸ್ತಿ ಇರಲಿ, ಸಂತಾನದ ವಿಚಾರ ಇರಲಿ, ಕೈ ಹಾಕಿದ ಕೆಲಸ ಕಾರ್ಯಗಳಿರಲಿ, ಏನು ಬೇಕಾರಿರಲಿ, ಯು ನೇಮ್ ಇಟ್, ಯು ವಿಲ್ ಗೆಟ್ ಇಟ್. ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಬಟ್ ಗುರುವಿನ
ಆರಾಧನೆ ಬಹಳ ಮುಖ್ಯ. ಅದು ಹೇಗೆ? ಜೂನ್ನಲ್ಲಿ ಆರಂಭವಾಗುವಂತಹ ಗುರುಬಲ ಏನಿದೆಯಲ್ಲ, ನಾವು ಅದಕ್ಕೋಸ್ಕರವಾಗಿಯೇ ಮೇ 31ನೇ ತಾರೀಕೇನೆ ಅಂದ್ರೆ ಹುಣ್ಣಿಮೆ, ಅಧಿಕ ಮಾಸದ ಹುಣ್ಣಿಮೆ ಭಾನುವಾರ ಅದ್ಭುತವಾದಂತಹ ವಿಶೇಷ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಸಹಸ್ರ ಗುರು ಶಾಂತಿ ಹೋಮ, 1008 ಸಂಖ್ಯೆಯಲ್ಲಿ ಮಹಾಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಚಂದ್ರ ಶಾಂತಿಯ ಸಹಿತ ಮಾಡ್ತಾ ಇದ್ದೇವೆ. ಚಂದ್ರ ಹಾಗೂ ಗುರು ಸೇರಿದ್ರೆ ಅದನ್ನ ಗಜಕೇಸರಿ ಯೋಗ ಅಂತ ಕರಿತೇವೆ. ಮಹಾ ಗಜಕೇಸರಿ ಯೋಗ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಈ ಗಜಕೇಸರಿ ಯೋಗ ಶಾಂತಿಯನ್ನು ಮಾಡಿ ಅದ್ಭುತವಾದ ಗಜಕೇಸರಿ ಉಂಗುರವನ್ನೇ ಪ್ರತಿಯೊಬ್ಬರಿಗೂ ಸಹ ನಿಮಗೆ ಕೊಡ್ತಾ ಇದ್ದೇವೆ. ಈ ಗಜಕೇಸರಿ ಉಂಗುರವನ್ನ ನೀವು ಕಡ್ಡಾಯವಾಗಿ ಧಾರಣೆ ಮಾಡ್ಕೊಳ್ಬೇಕು. ನೋಡಿ, ಒಂದೇ ತೋರು ಬೆರಳು, ಬಲಗೈ ತೋರು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಅಥವಾ ಕಿರು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ಈ ಒಂದು ಅದ್ಭುತವಾದಂತಹ ಗಜಕೇಸರಿ ಉಂಗುರದನ್ನ ಗಮನಿಸಬೇಕು. ಒಂದು ಕಡೆ ಗಜ, ಗಜ ಅಂದ್ರೆ ಏನು? ಆನೆ. ಇನ್ನೊಂದು ಕಡೆ ಕೇಸರಿ, ಕೇಸರಿ ಅಂದ್ರೆ ಸಿಂಹ. ಸೊ ಗಜ ಕೇಸರಿ ಅಂದ್ರೆ ಗುರು ಮತ್ತು ಚಂದ್ರ. ಇಲ್ಲಿ ಚಂದ್ರನ ಗುರುವಿನ ಉಪರತ್ನವಾದ ಕನಕವರ್ಣಿಕ ಮತ್ತು ಚಂದ್ರನ ರತ್ನವಾದಂತಹ ಮುತ್ತು, ಇದು ಎರಡನ್ನೂ ಸೇರಿಸಿ ಗಜಕೇಸರಿ ಉಂಗುರವನ್ನ ನಾನು ಸಿದ್ಧಪಡಿಸಿದ್ದೇನೆ. ಈ ಗಜಕೇಸರಿ ಉಂಗುರ ನಿಮಗೆ ಎಲ್ಲೂ ಮಾರ್ಕೆಟ್ ಅಲ್ಲಿ ಸಿಗಲ್ಲ. ನಾವೇ ಸಿದ್ಧಪಡಿಸಿರ್ತಕ್ಕಂಥದ್ದು, ನಾನೇ ಅದ್ರ ಬಗ್ಗೆ ಯೋಚನೆ ಮಾಡಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಸೊ ಆದ್ರಿಂದ ಗಜ ಕೇಸರಿ, ಆ ಗಜಕೇಸರಿ ಯೋಗದ ಪೂರ್ಣ ಫಲ ನಿಮಗೆ ಸಿಗಬೇಕು ಅಂತಂದ್ರೆ ಈ ಉಂಗುರ ಧಾರಣೆಯಿಂದ ಸಾಧ್ಯ. ಸೊ ಆದ್ರಿಂದ ಈ ಬಾರಿ ನಾವು ಗುರು ಸಂಚಾರದ ಒಂದು ಅದ್ಭುತವಾದಂತಹ ಪರ್ವ ಸಂದರ್ಭದಲ್ಲಿ ಸಹಸ್ರ ಗುರು ಶಾಂತಿ ಹೋಮ, ಚಂದ್ರ ಶಾಂತಿ ಹೋಮವನ್ನು ಮಾಡಿ, ಅಂದ್ರೆ ಗಜಕೇಸರಿ ಹೋಮವನ್ನು ಮಾಡಿ ಈ ಗಜಕೇಸರಿ ಉಂಗುರವನ್ನು ನಾವು ಅದರಲ್ಲಿ ಎನರ್ಜೈಸ್ ಮಾಡ್ತೇವೆ. ಇದನ್ನ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವಾಕರ್ತೃಗಳು ಕೊಡ್ತಾ ಇದ್ದೇವೆ. ಇಷ್ಟೇ ಅಲ್ಲ, ಬರೇ ಗಜಕೇಸರಿ ಹೋಮದಲ್ಲಿ ಅಷ್ಟೇ ಎನರ್ಜೈಸ್ ಆಗಲ್ಲ, ಇದು ಚಿಂತಾಮಣಿ ಗಣಪತಿ ಹೋಮದಲ್ಲಿ ಇದು ಎನರ್ಜೈಸ್ ಆಗುತ್ತೆ. ಚಿಂತಾಮಣಿ ಗಣಪತಿಯನ್ನು ನಿಮಗೆ ಚಿಂತಿಸಿದ್ದನ್ನ ಕೊಡ್ತಕ್ಕಂಥ ಮಹಾಗಣಪತಿಯ ವಿಶೇಷವಾದ ಅವತಾರ. ಚಿಂತಾಮಣಿ ಗಣಪತಿ ಹೋಮದಲ್ಲಿ ಗಜಕೇಸರಿ ಉಂಗುರವನ್ನ ಹುಣ್ಣಿಮೆಯ ಪರ್ವ ದಿನದಂದು, ಅದು ವಿಶೇಷವಾಗಿ ಅಧಿಕ ಮಾಸದ ಹುಣ್ಣಿಮೆ, ಅಧಿಕ ಮಾಸದ ಈ ಹುಣ್ಣಿಮೆಯಂದು ಎನರ್ಜೈಸ್ ಮಾಡಿದಾಗ ಅದು ಎಷ್ಟು ಪವರ್ಫುಲ್ ಆಗುತ್ತೆ. ಹಾಕೊಂಡವರಿಗೆ, ಅದನ್ನು ಧಾರಣೆ ಮಾಡಿಕೊಂಡವರಿಗೆ ಆ ಗಣಪತಿ ಅನುಗ್ರಹ, ಗಜಕೇಸರಿ ಅನುಗ್ರಹ, ಗುರು ಅನುಗ್ರಹ, ಚಂದ್ರ ಅನುಗ್ರಹ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂತ. ಅದ್ರ ಜೊತೆಗೆ ಸಂತಾನದವರಿಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಈ ಅದ್ಭುತವಾದಂತಹ ಪ್ರಸಾದವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವೆಲ್ಲರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೆ ತೋರು ಬೆರಳು ಅಥವಾ ಕಿರು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಆದ್ರೂ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ವಾಟ್ಸ್ಆಪ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ಸಂಸ್ಥೆಯ ಒಂದು QR ಕೋಡ್ ನಿಮಗೆ ಕಳಿಸ್ಕೊಡಲಾಗ್ತದೆ. ಸಂಕಲ್ಪ ಸೇವಾ ಟ್ರಸ್ಟ್ದು QR ಕೋಡ್ ನಿಮಗೆ ವಾಟ್ಸಪ್ ಬರ್ತದೆ. ಅದನ್ನ 1251 ರೂಪಾಯಿ ಪೇ ಮಾಡಿಬಿಟ್ರೆ ಪೇಮೆಂಟ್ ಸ್ಕ್ರೀನ್ ಶಾಟ್ ಮತ್ತೆ ನಿಮ್ಮವರುಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಂಬಿಟ್ರೆ ಎಲ್ಲ, ಆಮೇಲೆ ಅವತ್ತಿನ ದಿವಸ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂತ ನಿಮಗೊಂದು ಮೆಸೇಜ್ ಸಹ ಆಮೇಲೆ ಅವ್ರು ಬರ್ಕೊಂಡ ಮೇಲೆ ಬರ್ತದೆ. ನೀವು ಕಳಿಸಿದ ತಕ್ಷಣ ಬರಲ್ಲ, ಅವ್ರು ಅದನ್ನು ನೋಡಿಕೊಂಡು ಬರ್ಕೊಂಡು ಆಮೇಲೆ ನಿಮ್ಗೊಂದು ರಿಪ್ಲೈ ಮಾಡ್ತಾರೆ. ಜೊತೆಗೆ ಆ ಪ್ರಸಾದದ ಕವರ್ ಸಹ, ಯಾವ ಕವರಲ್ಲಿ ನಿಮಗೆ ಪ್ರಸಾದ ಕಳಿಸ್ಕೊಡ್ತೇವೆ ಆ ಕವರಿನ ಫೋಟೋ ಸಹ ನಿಮಗೆ ಮೊದಲೇ ಕಳಿಸ್ಬಿಟ್ಟಿರ್ತಾರೆ. ನಂತರ ಹೋಮ ಆಗ್ತಕ್ಕಂಥದ್ದು 31 ತಾರೀಕು ಹೋಮ ಆದ ಮೇಲೆ ನಾವು ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ವಿಶೇಷವಾದ ಗಜಕೇಸರಿ ಯೋಗದ ಉಂಗುರವನ್ನ ನಂತರ ನಿಮಗೆ ಕಳಿಸ್ಕೊಡ್ಲಾಗ್ತದೆ. ಮೋಸ್ಟ್ ಪ್ರಾಬಬ್ಲಿ ಒಂದು ಮಂಗಳವಾರ ಬುಧವಾರದಂಗೆ ನಾವಿಲ್ಲಿಂದ ಸ್ಪೀಡ್ ಪೋಸ್ಟ್ ಅಲ್ಲಿ ಎಲ್ಲ ಉಂಗುರಗಳನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇವೆ. ಸೊ ನೀವು ನೆನ್ಪಿಟ್ಕೊಳ್ಳಿ, ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಿರೋ ಅವತ್ತು ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ ಸಹಿತ ವಿಶೇಷವಾದ ಈ ಗಜಕೇಸರಿ ಉಂಗುರವನ್ನ ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಭಾನುವಾರ ಹೋಮ ಅಂತಂದ್ರೆ ಸೋಮವಾರ, ಮಂಗಳವಾರ ಅಥವಾ ಬುಧವಾರ ನಾವು ಇಲ್ಲಿಂದ ನಮ್ಮ ಸ್ಪೀಡ್ ಪೋಸ್ಟ್ ಎಲ್ಲ ಪ್ರಸಾದಗಳನ್ನ ಕಳುಹಿಸಿ ಕೊಟ್ಟುಬಿಡ್ತೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ಬೇಗ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ಪ್ರಶ್ನೆ ಇದ್ರೆ ಕಮೆಂಟ್ ಮಾಡಿ. ಆದರೆ ದಯವಿಟ್ಟು ನಿಮ್ಮ ವೈಯಕ್ತಿಕ
ಫೋನ್ ನಂಬರ್ಗಳನ್ನೆಲ್ಲ ಅಲ್ಲಿ ಕಮೆಂಟ್ ಮಾಡಬೇಡಿ, ನಾವು ಯಾರಿಗೂ ಕಾಲ್ ಮಾಡಲ್ಲ. ಯಾರೋ ನಮ್ಮ ಹೆಸರು ಹೇಳ್ಕೊಂಡು ನಿಮಗೆ ಫೋನ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪರ್ಸನಲ್ ನಂಬರ್ ಕಮೆಂಟ್ ಮಾಡಬೇಡಿ, ನಾವು ಕಾಲ್ ಮಾಡಲ್ಲ. ನಿಮಗೆ ಅವಶ್ಯಕತೆ ಇದ್ದರೆ ನೀವೇ ನಮಗೆ ಕಾಲ್ ಮಾಡಬೇಕು, ನೀವೇ ನಮಗೆ ವಾಟ್ಸಪ್ ಮಾಡಬೇಕು. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಎಲ್ಲರಿಗೂ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.